ಇವನೇನು ಧರ್ಮ ರಕ್ಷಕನು ಕಾಮಾಸುರನು. ಪವಿತ್ರ ಸ್ಥಳದಲ್ಲಿ ಈತ ಮಾಡಿದ್ದೆಂತಹ ಕೆಲಸ. ಇವನ ಈ ಕೃತ್ಯವನ್ನ ಕೇಳಿದ್ರೆ ಎಂಥವರೆಗೂ ಕೂಡ ಮೈ ಉರಿಯತ್ತೆ. ಇವನನ್ನ ನೋಡಿದ್ರೆ ಸಿಗದ ತೋರಣ ಕಟ್ಟಬೇಕು ಅಂತ ಅನ್ಸತ್ತೆ. ಇವನು ಬರೀ ಕಾಮುಕ ಅಲ್ಲ, ನೀಚ, ನಿಷ್ಕೃಷ್ಟ, ನಿಷ್ಕರುಣಿ, ಕಾಮಿ. ಧರ್ಮ ಬೋಧನೆ ಮಾಡ್ತೀನಿ ಅಂದವನು ಮಾಡಿದ್ದು ನೀಚ ಕೆಲಸ. ಇವನು ಜನ್ಮಕ್ಕಿಷ್ಟು ಒಗಿರಿ ಮುಖಕ್ಕೆ. ಯಾರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಯಾಕಾಗಿ ಹೇಳ್ತಾ ಇದ್ದಾರೆ, ಏನಾಗಿದೆ ಹಾಗಿದ್ರೆ ಅನ್ನುವಂತಹ ಪ್ರಶ್ನೆಗಳು ನಿಮ್ಮನ್ನು ಕೂಡ ಕಾಡ್ತಾ ಇದೆ. ನನ್ನನ್ನೂ ಕೂಡ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಮೂಡಿಸುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಎಂಥವರೆಗೂ ಕೂಡ ಈತನ ವಿಚಾರವನ್ನ ಕೇಳಿದ್ರೆ ಮೈ ಉರಿಯತ್ತೆ. ನೋಡಿದ್ರೂ ಕೂಡ ಸಿಗ ತೋರಣ ಕಟ್ಟಬೇಕು ಅಂತ ಅನ್ಸುತ್ತೆ. ಇವನ್ ಬರೀ ಕಾಮುಕ ಅಲ್ಲ ರೀ, ನೀಚ, ನಿಷ್ಕೃಷ್ಟ, ನಿಷ್ಕರುಣಿ, ಕಾಮಿ ಈತ. ನಿಷ್ಕರುಣಿ ಕಾಮಿ ಈತ. ಯಾರು ಈತನ ಹಿನ್ನೆಲೆ ಏನು, ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀವಿ, ಏನ್ ಮಾಡಿದ್ದಾನೆ ಧರ್ಮದ ಹೆಸರಲ್ಲಿ? ಹಾಗಾದ್ರೆ ಧರ್ಮವನ್ನ ಬೋಧಿಸ್ತೀನಿ ಅಂತ ಹೇಳಿ ಏನ್ ಮಾಡ್ದ, ಯಾರಿಗೇನ್ ಮಾಡ್ದ, ಎಲ್ಲ ಆಗಿರುವಂತಹ ಘಟನೆ, ಯಾವಾಗ ಆಗಿರುವಂತಹ ಘಟನೆ, ಈ ಘಟನೆ ಈಗ ಬೆಳಕಿಗೆ ಬರ್ತಾ ಇರೋದು ಯಾಕೆ? ಇಷ್ಟು ದಿನ ಏನಾಗಿತ್ತು ಈ ಒಂದು ಪ್ರಕರಣ? ಧರ್ಮ ಬೋಧನೆ ಮಾಡಬೇಕಾಗಿರೋರು ಧರ್ಮ ಬೋಧನೆಯನ್ನ ಮಾಡಬೇಕೇ ವಿನಃ ಮಾಡಬಾರದನ್ನ ಮಾಡಬಾರದು. ಯಾವುದೇ ಧರ್ಮ ಆದ್ರೂ ಸರಿಯೇ, ಹಿಂದೂ ಧರ್ಮವಾದ್ರೂ ಸರಿಯೇ, ಅಥವಾ ಮುಸ್ಲಿಂ ಧರ್ಮವಾದ್ರೂ ಸರಿಯೇ, ಅಥವಾ ಕ್ರಿಶ್ಚಿಯನ್ ಧರ್ಮವಾದ್ರೂ ಸರಿಯೇ, ಧರ್ಮ ಬೋಧನೆ ಮಾಡ್ತೀವಿ ಅನ್ನುವಂತಹ ಹೆಸರಲ್ಲಿ ಹೀನಾಯವಾಗಿ ನೀಚತನದಿಂದ ವರ್ತಿಸಿದ್ದಾನೆ. ಯಾಕೆ, ಯಾರು, ಯಾರ ಮೇಲೆ ಈ ರೀತಿಯಾಗಿ ವರ್ತಿಸಿದ್ದಾನೆ? ನಿಜಕ್ಕೂ ಈತನನ್ನ ನೋಡಿದ್ರೆ ನಿಮಗೂ ಕೂಡ ಮೈ ಉರಿಯತ್ತೆ. ಆತನ ಹಿನ್ನೆಲೆ ಏನು ಎಲ್ಲವನ್ನೂ ಕೂಡ ಬಿಚ್ಚಿಡುತ್ತೆ ನಿಮ್ಮ ಗ್ಯಾರಂಟಿ ನ್ಯೂಸ್. ಮಸೀದಿಯಲ್ಲಿ ಅಪ್ರಾಪ್ತ ಬಾಲಕಿ ಮೇಲೆ ಮೌಲ್ವಿಯಿಂದಲೇ ರೇಪ್ ಆಗಿದೆ. ಬೆಳಗಾವಿಯಲ್ಲಿ ಮತ್ತೊಂದು ಅಮಾನವೀಯ ಘಟನೆ ಬೆಳಕಿಗೆ ಬರ್ತಾ ಇದೆ. 2 ವರ್ಷಗಳ ನಂತರ ಹೊರಬಂದಂತಹ ರಾಕ್ಷಸಿ ಕೃತ್ಯ. ಹಿಂದೂ ಮುಖಂಡ ಪುನೀತ್ ಕೆರೆಹಳ್ಳಿ ಮೂಲಕ ಕೃತ್ಯ ಬಯಲಾಗಿದೆ. ಮಗಳಿಗೆ ಅನ್ಯಾಯವಾಗಿದೆ ಅಂತ ಹೇಳಿ ಪುನೀತ್ಗೆ ಕರೆ ಮಾಡಿದ್ದಂತಹ ಬಾಲಕಿ ತಂದೆ ಇದನ್ನ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ನ್ಯಾಯವನ್ನ ಕೇಳಿದ್ರು ಪುನೀತ್ ಕೆರೆಹಳ್ಳಿ. ವಿಡಿಯೋ ಸಾಕ್ಷಿಯನ್ನ ಇರಿಸಿಕೊಂಡು ತನಿಖೆಯನ್ನ ಪೊಲೀಸರು ಕೂಡ ಆರಂಭ ಮಾಡಿದ್ದಾರೆ. ಮುರಗೋಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಘೋರ ಘಟನೆ, ಬೆಳಗಾವಿಯಲ್ಲಿ ಅಮಾನವೀಯ ಘಟನೆ ಬೆಳಕಿಗೆ ಬರ್ತಾ ಇದೆ. 2 ವರ್ಷಗಳ ನಂತರ ರಾಕ್ಷಸಿ ಕೃತ್ಯ ಹೊರಬಂದಿದೆ. ಹಿಂದೂ ಮುಖಂಡ ಪುನೀತ್ ಕೆರೆಹಳ್ಳಿ ಮೂಲಕ ಈ ಒಂದು ಕೃತ್ಯ ಬಯಲಾಗಿರುವಂಥದ್ದು. ಮಗಳಿಗೆ ಅನ್ಯಾಯ ಆಗಿದೆ ಸ್ವಾಮಿ ಅಂತ ಹೇಳಿ ಪುನೀತ್ ಕೆರೆಹಳ್ಳಿ ಅವರ ಬಳಿ ಮನವಿ ಮಾಡಿಕೊಂಡಿದ್ದಾರೆ, ನಮಗೆ ನ್ಯಾಯ ಕೊಡಿಸಿ ಅಂತ ಹೇಳಿ. ಆ ವಿಡಿಯೋವನ್ನ ಸಾಕ್ಷಿಯಾಗಿ ಇಟ್ಕೊಂಡು ಎಕ್ಸ್ ಖಾತೆಯಲ್ಲಿ ಪುನೀತ್ ಕೆರೆಹಳ್ಳಿ ಪೋಸ್ಟ್ ಮಾಡಿದ್ರು. ಅದಾದ ನಂತರ ಇದೀಗ ತನಿಖೆಯನ್ನ ಕೈಗೊಳ್ಳಲಾಗ್ತಾ ಇದೆ. ಮಸೀದಿಯಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ಆಗಿರುವಂತಹ ಘಟನೆ ಇದು. 2 ವರ್ಷಗಳ ಹಿಂದೆ ಆಗಿರೋದು, ಈಗ ವೈರಲ್ ಆಗ್ತಾ ಇದೆ. ನೋಡಿ, ಈತನ ಮುಸುಡಿ ನೋಡ್ಕೊಳ್ಳಿ ಒಮ್ಮೆ. ಮೌಲ್ವಿ ಅಂತೆ, ಒಂಥರ ಕಳ್ಳ ಕಾಕನ್ ತರ ಕಾಣಿಸ್ತಾ ಇದೆ ಇವನ ಮೂತಿ. ಈತ ಮೌಲ್ವಿ ಅಂತೆ. ಅಕ್ಕ ತಂಗಿರ್ದಿರ್ ಜೊತೆ ಬೆಳೆದಿದ್ರಲ್ವಾ ಗೊತ್ತಾಗೋದಕ್ಕೆ. ಅದು ಸಣ್ಣ ಪುಟ್ಟ ಮಕ್ಕಳು. ಆ ರೀತಿಯಾಗಿ ಬೋಧಿಸ್ತೀನಿ, ನಾನು ಧರ್ಮವನ್ನ ಬೋಧಿಸ್ತೀನಿ, ಧರ್ಮವನ್ನ ಪಠಿಸ್ತೀನಿ, ಅವರ ಧರ್ಮದಲ್ಲಿ ಈ ರೀತಿಯಾಗಿ ಇಲ್ಲ. ಯಾವ ರೀತಿಯಾಗಿ ನಡೆಸ್ಕೊಳ್ಬೇಕು ಮಕ್ಕಳನ್ನ ಅನ್ನೋದು ಅವರ ಧರ್ಮ ಬೇರೆನೇ ಹೇಳುತ್ತೆ. ಬೇರೆ ಹೆಣ್ಮಕ್ಳನ್ನ ಕಣ್ಣೆತ್ತಿ ಸಹ ನೋಡಬಾರ್ದು ಅಂತ ಹೇಳುತ್ತೆ ಅವರ ಧರ್ಮ. ಮಸೀದಿಯಲ್ಲಿ ಅಪ್ರಾಪ್ತ ಬಾಲಕಿ ಮೇಲೆ ಮೌಲ್ವಿಯಿಂದಲೇ ರೇಪ್ ಆಗಿದೆ. ನಿಜಕ್ಕೂ ಈ ಬೇರೆ ಬೇರೆ ಮೌಲ್ವಿಗಳಿಗೂ ಕೂಡ ಈ ರೀತಿಯಾದಂತಹ
ಘಟನೆಗಳಿದೆಯಲ್ಲ ಅವರನ್ನ ನಂಬಲೇಬಾರದು ಅನ್ನುವಷ್ಟರ ಮಟ್ಟಿಗೆ ಹೋಗಿ ತಲುಪಿಬಿಡುತ್ತೆ ಮನಸ್ಥಿತಿ. ಇಂಥವರಿಂದಾಗಿ ತುಫೇಲ್ ಅಹಮದ್ ದಾದಾಪೀರ್ ಅಂತೆ ಆರೋಪಿಯ ಮುಖಚರಿಯನ್ನ ಗಮನಿಸ್ತಾ ಇದ್ದೀರಾ.